ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ರಶ್ಮಿತಾ. ಇವತ್ತಿನ ರೆಸಿಪಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮಾಡ್ತೀರಲ್ಲ, ಪ್ಲೀಸ್ ಕಮೆಂಟ್ ಮಾಡಲೇಬೇಕು ನೀವು. ಯಾಕೆ ತಡ ಮಾಡೋದು, ಬನ್ನಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ 2 ಕಪ್ ಆಗುವಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಸೋದಿಸ್ಬಿಟ್ಟು ಹಾಕ್ಕೊಳ್ಳಿ. ನೀವು ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿಲಿ ಬೇಕಾದರೂ ಮಾಡ್ಕೊಬೋದು, ಕಮ್ಮಿ ಕ್ವಾಂಟಿಟಿಲಿ ಬೇಕಾದರೂ ಮಾಡ್ಕೊಬೋದು. ನಾನಿಲ್ಲಿ ಈಗ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ತೊಗೊತಾ ಇದ್ದೀನಿ. ನೀವು ಬೇಕಂತಂದರೆ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೊಬೋದು ಸಕ್ಕರೆನ, ಅಥವಾ ಕಮ್ಮಿ ಕೂಡ ಆ್ಯಡ್ ಮಾಡ್ಕೊಬೋದು. ನಿಮ್ಮ ಇಷ್ಟ, ನಿಮಗೆ ಸ್ವೀಟ್ನೆಸ್ ಎಷ್ಟು ಬೇಕು ಅನಿಸೋದು ಅಷ್ಟು ಮಟ್ಟಿಗೆ ಹಾಕ್ಕೊಳ್ಳಿ. ಅದು ಕುದಿಯೋ ಅಷ್ಟರಲ್ಲಿ ನಾನಿಲ್ಲಿ 2 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮೈದಾ ಹಿಟ್ಟು ಬೇಕಾದರೂ ತೊಗೊಬೋದು, ಅಥವಾ ಗೋಧಿ ಹಿಟ್ಟು ಬೇಕಾದರೂ ತೊಗೊಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟಿಲ್ಲದೆ ಇರೋ ರೀತಿ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಒಂಚೂರು ಗಂಟಿರಬಾರ್ದು, ಆ ರೀತಿ ಮಿಕ್ಸ್ ಮಾಡಿ. ಈಗ ಹಾಲು ಕುದ್ದಿದೆ. ನಾನಿಲ್ಲಿ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಗಟ್ಟಿಗೆ ಆಗಬೇಕು. ಒಂಥರ ಒಂದು ರೀತಿ ಕಂಡೆನ್ಸ್ ಮಿಲ್ಕ್ ಬರುತ್ತಲ್ಲ, ಆ ರೀತಿ ಗಟ್ಟಿಗಾಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊತಾ ಇರಿ. ಕೈ ಬಿಡದೇ ಇರೋ ರೀತಿ ಮಿಕ್ಸ್ ಮಾಡಿ. ಕೈ ಬಿಡ್ರಿ ಅಂದರೆ ತಳ ಒತ್ಬಿಡುತ್ತೆ, ತಳ ಸೀದ್ಬಿಡುತ್ತೆ. ಇದು ಗಟ್ಟಿಗಾಗಬೇಕು. ಅಲ್ಲಿವರೆಗೂ ಕೈ ಬಿಡದೇ ಇರೋ ರೀತಿ ಮಿಕ್ಸ್ ಮಾಡಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಗಾಗಿದೆ ಅಂತ. ಒಂದು 5-6 ನಿಮಿಷನಾದರೂ ಮಿಕ್ಸ್ ಮಾಡ್ತಾನೆ ಇರಿ. ಇಲ್ಲಿ ನೋಡಿ ಇಷ್ಟು ಗಟ್ಟಿಗಾಗಿದೆ, ಗಟ್ಟಿಗಾಗಬೇಕು. ಈಗ ನಾನು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇದನ್ನ ಮಿನಿಮಮ್ ಅರ್ಧ ಗಂಟೆನಾದರೂ ತಣ್ಣಗಾಗಲೇಬೇಕು. ಇದು ಪೂರ್ತಿ ತಣ್ಣಗಾದ್ಮೇಲೆ ನೀವು ಇದನ್ನ ಫ್ರಿಜ್ಜಲ್ಲೆಲ್ಲ ಇಟ್ಬಿಟ್ಟು ತಣ್ಣಗೆ ಮಾಡೋಕ್ಕೆ ಹೋಗಬೇಡಿ, ಹೊರಗಡೆನೇ ಇಡಿ, ತಣ್ಣಗಾಗುತ್ತೆ. ಅರ್ಧ ಗಂಟೆ ಆದಮೇಲೆ ನೋಡಿ ಇಷ್ಟು ಗಟ್ಟಿಗಾಗಿದೆ. ಇದು ಈ ರೀತಿ ಗಟ್ಟಿಗಾಗಬೇಕು. ನೀವು ತೆಳ್ಳಗೆ ಇರುತ್ತೆ ಅಂತಂದರೆ ಚೆನ್ನಾಗಿ ಬರಲ್ಲ ಐಸ್ ಕ್ರೀಮು. ಇದೇ ರೀತಿ ಗಟ್ಟಿಗಾಗಬೇಕು. ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀವಿ. ಆನಂತರ ನಾವಿಲ್ಲಿ 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಕಟ್ ಮಾಡಿದ್ದೀನಿ ನಾನು. ಒಂದು ಜಾರಿಗೆ ಅದನ್ನ ಹಾಕ್ಕೊಂಡು ರುಬ್ಬೇಕೀಗ. ರುಬ್ಬಿಟ್ಟು ನಾವು ಹಾಲನ್ನ ಕುದಿಸಿದ್ವಲ್ಲ, ಅದೇ ಕಡಾಯಿಗೆ ನಾನು ಮಾವಿನ ಹಣ್ಣು ರುಬ್ಬಿರೋ ಅಂಥದ್ದನ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವು ಮಾವಿನ ಹಣ್ಣಿನ ಪೇಸ್ಟ್ನ ಫ್ರೈ ಮಾಡೋದ್ರಿಂದ ಅದರ ಸ್ವೀಟ್ನೆಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಅದಕ್ಕಾಗಿ ನಾವು ಸ್ವಲ್ಪನ ಸಕ್ಕರೆ ಆ್ಯಡ್ ಮಾಡ್ಕೊತಿದ್ದೀವಿ. ಇದರಲ್ಲಿ ಸ್ವಲ್ಪ ನೀರು ಕೂಡ ಇರಬಾರ್ದು, ಆ ರೀತಿ ಫ್ರೈ ಮಾಡಬೇಕು. ಇದು ಲಾಸ್ಟಲ್ಲಿ ಗಟ್ಟಿಗಾಗುತ್ತೆ, ಆ ರೀತಿ ಫ್ರೈ ಮಾಡಬೇಕು. ನೋಡಿ ಯಾವ ರೀತಿ ಕುದೀತಾ ಇದೆ ಅಂತ, ಆ ರೀತಿ ಕುದಿಬೇಕು. ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇದ್ದರೆ ಸಾಕು, ನಮ್ಮ ಐಸ್ ಕ್ರೀಮ್ ಚೆನ್ನಾಗಿ ಬರುತ್ತೆ. ಇದಕ್ಕಿಂತ ಗಟ್ಟಿಗೆ ಬೇಕಾದರೂ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಆದರೆ ನೀರು ಥರ ಇರಬಾರ್ದು. ನಾವು ಫ್ರಿಜ್ನಲ್ಲಿಟ್ಟಾಗ ಐಸ್ ಕ್ರೀಮ್ ಒಂಥರ ಕ್ಯಾಂಡಿ ಥರ ಆಗಿಬಿಡುತ್ತೆ, ಐಸ್ ಕ್ರೀಮ್ ಆಗೋಲ್ಲ. ನಾವು ಹಾಲಿಂದು ಏನು ಮಾಡ್ಕೊಂಡಿದ್ವಿ ಅದೇ ಜಾರ್ಗೆ ಮಾವಿನ ಹಣ್ಣಿನ ಕೂಡ ಆ್ಯಡ್ ಮಾಡಿಕೊಂಡು 2 ರುಬ್ಬಬೇಕು. ನೀವು ಬಿಸಿನಲ್ಲೇ ಯಾವುದನ್ನೂ ಹಾಕಬೇಡಿ, 2 ಅಷ್ಟೇ ತಣ್ಣಗಾದ್ಮೇಲೆ ರುಬ್ಬಬೇಕಾಗುತ್ತೆ. ನೋಡಿ ಯಾವ ರೀತಿ ರುಬ್ಬಿದ್ದೀನಿ ಅಂತ, ಆ ರೀತಿ ರುಬ್ಬಬೇಕು. ನಾನಿಲ್ಲಿ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಆ ಬಾಕ್ಸಿಗೆ ನಾವು ರುಬ್ಬಿರೋವಂಥದ್ದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವಿದನ್ನ ಒಂದು ದಿನ ಫ್ರಿಜ್ಜಲ್ಲೆಲ್ಲ ಫ್ರೀಜರ್ನಲ್ಲಿ ಇಡಬೇಕು, ಅಂದರೆ ಐಸ್ ಆಗುತ್ತಲ್ಲ ಅಲ್ಲಿ ಇಡಬೇಕು. ಅಲ್ಲಿ ಇಟ್ರೇ ನಮ್ಮ ಮ್ಯಾಂಗೋ ಐಸ್ ಕ್ರೀಮ್ ಚೆನ್ನಾಗಿ ಬರುತ್ತೆ. ನೀವು ಇದನ್ನ ಓಪನ್ ಮಾಡಿ ಇಡೋಕ್ಕೆ ಹೋಗಬೇಡಿ, ಕ್ಲೋಸ್ ಮಾಡಿಬಿಟ್ಟೆ ಇಡಬೇಕಾಗುತ್ತೆ. ನೀವು ಓಪನ್ ಮಾಡಿಟ್ರೆ ಮೇಲ್ಗಡೆ ಎಲ್ಲ ನೀರು ಥರ ಆಗಿಬಿಟ್ಟು ಐಸ್ ಗೆಡ್ಡೆ ಥರ ಆಗಿಬಿಡುತ್ತೆ, ಆಗ ಚೆನ್ನಾಗಿರಲ್ಲ ಮ್ಯಾಂಗೋ ಐಸ್ ಕ್ರೀಮ್. ಪೂರ್ತಿ ಕ್ಲೋಸ್ ಮಾಡಿಬಿಟ್ಟು ಫ್ರೀಜರ್ನಲ್ಲಿ ಇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಡಿದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನಾನಿಲ್ಲಿ ಒಂದಿನ ಆಗಿದೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು.
ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ ಕಾಣಿಸ್ತಿದೆಯಲ್ಲ. ನಾನೀಗ ಇದನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಐಸ್ ಕ್ರೀಮ್, ಮ್ಯಾಂಗೋ ಐಸ್ ಕ್ರೀಮ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ಈಗ ಹೇಗಿದ್ದರೂ ಮ್ಯಾಂಗೋ ಸೀಸನ್ ಇರೋದ್ರಿಂದ ಆರಾಮಾಗಿ ಮ್ಯಾಂಗೋ ಸಿಗುತ್ತೆ, ಆರಾಮಾಗಿ ಮನೆಯಲ್ಲಿ ಮಾಡ್ಕೊಬೋದು. ಮನೆಯಲ್ಲಿರುವಂಥ ಐಟಮ್ ಬಳಸಿ ನಾವು ಇದಕ್ಕೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿಲ್ಲ. ಮನೆಯಲ್ಲಿ ಸಿಗೋವಂಥ ಐಟಮೇ ತುಂಬ ಚೆನ್ನಾಗಿ ಬರುತ್ತೆ.